ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನೋಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತು ಆಫ್ಟರ್ನೂನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸಿಂಪಲ್ ಆಗಿ ನಿನ್ನೆ ನೈಟ್ ಚಿಕನ್ ಸಾಂಬಾರ್ ಮಾಡಿದ್ದೆ, ಅದೇ ಇತ್ತು. ನಾನು ಮತ್ತು ಮಾವ ಇಬ್ಬರೇನೆ ಇವಾಗ ಊಟಕ್ಕೆ ರೈಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ತರಕಾರಿನೂ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ, ನೈಟ್ ಸಾಂಬಾರ್ಗೆ ಆಗುತ್ತಲ್ವ. ಸೊ ನೈಟ್ ಎಲ್ಲಾನು ಒಟ್ಟಿಗೆ ರೆಡಿ ಮಾಡೋಣ ಅಂತ ಹೇಳಿದ್ರೆ ಪಾಪು ಕೂಡ ಗಲಾಟೆ ಮಾಡ್ತಾ ಇರ್ತಾಳೆ. ಸೊ ಮಾಡೋದಕ್ಕಾಗಲ್ಲ ಎಲ್ಲ ಒಂದೇ ಸಲ, ಅದರಿಂದ. ಹಾಗೇನೆ ನಿನ್ನೆ ನಮ್ಮ ಅತ್ತೆ ಮಾವ ಬಂದಿದ್ರು. ಅತ್ತೆ ಇವತ್ತು ಬೆಳಗ್ಗೆ ರಿಟರ್ನ್ ಹೋದ್ರು. ಅವ್ರು ಬರುವಾಗ ಏನೇನು ಥಿಂಗ್ಸ್ ತಗೊಂಡ್ ಬಂದಿದ್ರು ಊರಿಂದ ಅಂತ ನೋಡೋಣ ಬನ್ನಿ. ಅವ್ಗೆ ಮೊಬೈಲ್ ಕೊಟ್ರೆ ಸೊ ಫ್ರೆಂಡ್ಸ್, ಬರುವಾಗ ಮನೆಯಲ್ಲೇ ಜೋಳ ಬೆಳೆದಿದ್ರು. ಅಂದರೆ ಜಾಸ್ತಿ ಬೆಳೆದಿರಲಿಲ್ಲ, ಸ್ವಲ್ಪ ಹಾಗೆ ದನಗಳಿಗೆ ಮೇವಾಗುತ್ತೆ ಅಂತ ಬೆಳೆದಿಟ್ಟಿದ್ರು. ಅದರಲ್ಲಿ ಜೋಳಗಳು ಬಿಟ್ಟಿತ್ತು ಅಂತ ಜೋಳನ ತಗೊಂಡು ಬಂದಿದ್ರು. ಹಾಗೆಯೇ ಇದು ನನಗೆ ಇದು ಸ್ವಲ್ಪ ಇಷ್ಟ. ಇದನ್ನ ಕೆಂಡದಲ್ಲಿ ಸುಟ್ಬಿಟ್ಟು ಇದ್ರ ಮೇಲೆ ಏನು ಜುಂಕು ಅಂತ ಹೇಳ್ತಾರಲ್ಲ ಮೇಲ್ಗಡೆ ಇದೆಯಲ್ಲ, ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಹೀಗೆ ಕಟ್ ಮಾಡಿ ಬರೀ ಕಾಳು ಮಾತ್ರ ಉಳ್ಕೊಳ್ಳುತ್ತೆ, ರಾಗಿತೇನೆ. ಸೊ ಇದು ನನಗೆ ಒಂಥರ ಫೇವ್ರೇಟು. ಸೊ ಇದನ್ನು ಕೂಡ ತಗೊಂಡು ಬಂದಿದ್ದಾರೆ ಬರುವಾಗ. ನೆನೆ ನೈಟ್ ತಿಂದಾಯಿತು, ಮಾವ ರೆಡಿ ಮಾಡಿಕೊಟ್ಟಿದ್ರು. ಸೊ ಇನ್ನೂ ಕೂಡ ಇದೆ. ಇದನ್ನು ಇನ್ನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನೇ ತಿನ್ನೋದು. ಸೊ ಇದನ್ನು ಕೂಡ ತಗೊಂಡು ಬಂದಿದ್ರು. ಹಾಗೆಯೇ ಇದು ಅಡಿಕೆ ತಂದಿದ್ದಾರೆ. ಕೇಳಿದೆ ಅಡಿಕೆ ಏನಕ್ಕೆ ಅಂತ, ಬಟ್ ಏನಕ್ಕಾದರೂ ಬೇಕಾಗತ್ತೆ ಅಂತ ತಗೊಂಡು ಬಂದೆ ಅಂತ ಹೇಳಿದ್ರು. 4 ಅಡಿಕೆಗಳನ್ನ ತಗೊಂಡು ಬಂದಿದ್ದಾರೆ. ಹಾಗೆಯೇ ಆಲ್ರೆಡಿ ಫ್ರಿಡ್ಜಲ್ಲಿ ತೆಗೆದಿಟ್ಬಿಟ್ಟಿದ್ದೀನಿ. ಹಸಿ ಮೆಣಸನ್ನ ತಗೊಂಡು ಬಂದಿದ್ರು. ಇದು ಕೂಡ ಮನೆಯಲ್ಲೇ ಬೆಳೆದಿರೋವಂಥದ್ದು. ಲಾಸ್ಟ್ ಟೈಮ್ ಮನೆಯಿಂದ ಬರುವಾಗ ನಾನು ಶುಂಠಿ ತರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಶುಂಠಿ ಎಲ್ಲೂ ಸಿಕ್ಕಿರಲಿಲ್ಲ. ಇವಾಗ ಶುಂಠಿ ಹಾಕ್ತಾ ಇರೋದಲ್ಲ, ಸೊ ಒಂದು ಸ್ವಲ್ಪ ಸಿಕ್ಕಿತ್ತು, ಅದರಿಂದ ಇದನ್ನು ತಗೊಂಡು ಬಂದಿದ್ದೀನಿ. ಏನು ಅದು ಅಡಿಕೆ ತಿನ್ನಕಲ್ಲ, ಅದು ಎಲ್ಲ ಅಡಿಕೆ ಜೊತೆ ತಿನ್ನೋದು. ಹಾಗೇನೆ ಇದು ನೋಡಿರ್ತೀರಾ, ಸಿಹಿಗೆಣಸು, ಸ್ವೀಟ್ ಪೊಟ್ಯಾಟೊ. ಇದು ಕೂಡ ಮನೆಯಲ್ಲೇ ಎಲ್ಲ ಊರಲ್ಲೇ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಊರಲ್ಲೇ ಎಲ್ಲ ಬೆಳೆದಿರ್ತಾರಲ್ವ. ಸೊ ಇದನ್ನು ಕೂಡ ತಗೊಂಡು ಬಂದಿದ್ರು. ಇನ್ನೇನು ತಗೊಂಡು ಬಂದಿದ್ದಾರೆ ಇನ್ನು ಅಂತ ಹೇಳಿದ್ರೆ ನಮಗೆ ತಿನ್ನೋದಕ್ಕೆ ಅದು ಇದು ಸ್ವೀಟ್ಸ್ ಅದೆಲ್ಲ ನಾರ್ಮಲ್ ಬೇಕರಿ ಐಟಮ್ಸ್ ಅಲ್ವಾ, ಅದೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ. ಕಮಟೆಕಾಯಿ. ಸೊ ಲಾಸ್ಟ್ ಟೈಮು ಮನೆಯಿಂದ ಬರೋವಾಗಲೇ ತೊಗೊಂಡು ಬಂದಿದ್ದೆ ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ. ಉಪ್ಪಿನಕಾಯಿ ಹಾಕಿಟ್ಟಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಆಯಿತು ಅಂತ 5 ರೂಪಾಯಿ ಇದೆ, ಇದನ್ನು ತೊಗೊಂಡು ಬಂದಿದ್ರು. ಯಾವ ಫೋನ್ ಇದು? ಜೊತೆಗೆ ಹಲಸಿನ ಹಣ್ಣನ್ನು ತಗೊಂಡು ಬಂದಿದ್ದಾರೆ. ಆ ಕಡೆ ಇಟ್ಟಿದ್ದೀನಿ, ಅದನ್ನು ತಗೊಂಡು ಬಂದು ಈ ಕಡೆ ತೋರಿಸೋದಕ್ಕಾಗಲ್ಲ, ಅದು ಫುಲ್ ದೊಡ್ಡದಲ್ವಾ. ಸೊ ಎಲ್ಲಾನು ಫುಲ್ ತಗೊಂಡು ಬರೋಕ್ಕಾಗಲ್ಲ ಅಂತ ಅದನ್ನ ಕಟ್ ಮಾಡಿಬಿಟ್ಟು ಅಂತ ತಗೊಂಡು ಬಂದಿದ್ದಾರೆ. ಅದು ನಾಳೆಗೆ ಏನಾದರೂ ಹಣ್ಣು ಆಗ್ಬೋದು ಅನಿಸುತ್ತೆ. ಅದರಲ್ಲಿ ಹಲಸಿನ ಹಣ್ಣು ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಥಿಂಗ್ಸ್ನ ತಗೊಂಡು ಬಂದಿದ್ರು. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಬೇಕರಿ ಐಟಮ್ಸ್ ಎಲ್ಲ ತಗೊಂಡು ಬಂದಿದ್ರು. ಬಟ್ ಮೇಯ್ನ್ ನಮಗೆ ಇಷ್ಟ ಆಗೋಂಥದ್ದು ಊರಲ್ಲೇ ಬೆಳೆದಿರೋಂಥ ಐಟಮ್ಸ್ ಏನಿದೆ ಇದೆ ಅಲ್ವಾ. ಸ್ವಲ್ಪ ಬಸ್ಸಲ್ಲಿ ಬಂದಿದ್ದಲ್ವ, ಲಗೇಜ್ ಜಾಸ್ತಿ ಆಗುತ್ತೆ, ಆದ್ರೂ ಇಷ್ಟನ್ನು ತಗೊಂಡು ಬಂದಿದ್ರು. ನಾವು ಊರಿಂದ ಬರುವಾಗ ಕಾರಲ್ಲಿ ಬಂದ್ವಿ ಅಲ್ವಾ, ಅವಾಗ ಸ್ವಲ್ಪ ಲಗೇಜ್ ಜಾಸ್ತಿನೂ ತಂದಿದ್ವಿ. ಬಟ್ ಹಲಸಿನ ಹಣ್ಣನ್ನು ತಗೊಂಡು ಬಂದಿರಲಿಲ್ಲ, ಸಿಕ್ಕಿರಲಿಲ್ಲ ಅಂತ ತಂದಿದ್ರು. ಸೊ ಫುಲ್ ತಂದರೆ ತುಂಬ ಭಾರ ಆಗುತ್ತೆ ಅಂತ ಅರ್ಧ ಕಟ್ ಮಾಡಿಬಿಟ್ಟು ತಂದಿದ್ರು. ದೊಡ್ಡದಿತ್ತು ತುಂಬ. ಈ ಥರ ಹಣ್ಣಾಗಿದೆ, ಸ್ವಲ್ಪ ಹಣ್ಣಾಗಿದೆ. ಇನ್ನೊಂದು ನಾಳೆ ಏನಾದರೂ ಫುಲ್ ಹಣ್ಣಾಗ್ಬೋದು.
ಕವರಲ್ಲಿ ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಇಲ್ಲ ಅಂತ ಹೇಳಿದ್ರೆ ಫ್ರೂಟ್ ಫ್ಲೈಸ್ ಎಲ್ಲ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಸೊ ನಿಮಗೆ ತೋರ್ಸೋದಕ್ಕೆಲ್ಲ ಈ ಥರ ಹರಡಿಟ್ಟಿದ್ದೀನಿ. ನೀನು ನಿಮ್ಮ ಅಮ್ಮನ ಮೊಬೈಲಿಂದ ನೋಡು ಹೋಗು. ಬಾಯಿಲಿ ನಿಮ್ಮ ಅಮ್ಮಂದು ದೊಡ್ಡ ಮೊಬೈಲ ಚಿಕ್ಕ ಮೊಬೈಲ? ಚಿಕ್ಕದು. ಅಪ್ಪಂದು? ದೊಡ್ಡದು. ದೊಡ್ಡ ಮೊಬೈಲಲ್ಲಿ ನೋಡು ಹೋಗು. ನಾನು ನೋಶಿ ತಂದೆಲ್ಲ ಹಾಕಿದೆ ನೋಡ್ಬಿಟ್ಟು. ಮತ್ತೆ ಮದುವೆ ಆಗಿತ್ತು ಅದಲ್ಲೇ ಮತ್ತೆ ಅದು ಮದುವೆ ಆಯ್ತು. ಮತ್ತೆ ನಮ್ಮ ತಾತಂದು ಮತ್ತೆ ಹಾಗೆ ನಾನು ಇವತ್ತು ತಂಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಂಬಿಟ್ಟು ಅಂತ ಹೇಳಿದ್ರೆ ನಿಮ್ಮ ಸೈಡೆಲ್ಲ ಮಾಡ್ತೀರಾ ಅಲ್ವಾ, ಅದೊಂಥರ ಫುಲ್ ಗಟ್ಟಿಯಾಗಿ ಬರುತ್ತಲ್ವ. ಈ ಶಿವರಾತ್ರಿ ಹಬ್ಬದಲ್ಲೆಲ್ಲ ಮಾಡ್ತೀರಾ, ನಾನು ನೋಡಿದ್ದೀನಿ. ಆ ಥರ ತಂಬಿಟ್ಟಲ್ಲ, ನಾನು ಬಾಳೆಹಣ್ಣಲ್ಲಿ ತುಂಬ ಈಸಿಯಾಗೇ ಮಾಡ್ತೀನಿ. ಅದಕ್ಕೆ ನಾನಿಲ್ಲಿ ಕುಚ್ಚಲಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಫುಲ್ಲು ಕೆಂಪಾಗೋ ತನಕ ಹುರ್ಕೊಳ್ಬೇಕು. ಅದು ನೋಡಿ ಎಷ್ಟು ಬ್ರೌನಿಷ್ ಕಲರ್ ಬಂದಿದೆ. ಸೊ ಈ ಥರ ಫುಲ್ಲು ಅಕ್ಕಿ ಎಲ್ಲ ನೆಕ್ಸ್ಟ್ ನಾವೇನು ಅಕ್ಕಿನ ಬಾಯ್ಲ್ ಮಾಡಲ್ಲ, ಏನು ಮಾಡಲ್ಲ. ಸೊ ಇವಾಗ ಏನು ಫ್ರೈ ಮಾಡ್ತೀವಿ ಇವಾಗಲೇ ಫುಲ್ಲು ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು. ಇದನ್ನು ಹುರ್ಕೊಂಡು ನೀವು ಒಂದು ಹುರಿಯುವಾಗ ಒಂದು 1 or 2 ಏಲಕ್ಕಿನ ಆ್ಯಡ್ ಮಾಡಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೀವು ಈ ಅಕ್ಕಿ ಫುಲ್ಲು ರೋಸ್ಟಾಗಿ ಅದು ಫುಲ್ ಕೂಲ್ ಆದಮೇಲೆ ಅದನ್ನ ಪುಡಿ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಜಾರ್ಗೆ ಹಾಕಿಬಿಟ್ಟು ತುಂಬ ಬಿಸಿ ಇತ್ತು ಅಂತ ಆಮೇಲೆ ಒಂದು ಪಾತ್ರೆಗೆ ಹಾಕಿ ಆರಿದ್ಮೇಲೆ ಅದನ್ನ ಪುಡಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಹಾಗೆಯೇ ಇಲ್ಲಿ ನಾನು ನಾಳೆ ಮಾರ್ನಿಂಗ್ ದೋಸೆ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿ ನೆನೆಗೆ ಹಾಕೋಣ ಅಂತ ನೆನೆಗೆ ಹಾಕ್ತಾಯಿದ್ದೀನಿ. ನಾನು ಕ್ಯಾಶುವಲಾಗಿ ದೋಸೆ ಇಡ್ಲಿ ಎಲ್ಲ ಮಾಡೋದಕ್ಕೆ ಸೊಸೈಟಿನಲ್ಲಿ ಕೊಡ್ತಾರಲ್ವ, ಸೊ ಆ ಅಕ್ಕಿನೇ ಯೂಸ್ ಮಾಡೋದು, ಬೇರೆ ಅಕ್ಕಿನ ಯೂಸ್ ಮಾಡಲ್ಲ. ಅಕ್ಕಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತಂಬಿಟ್ಟು ಮಾಡೋದಕ್ಕೆ ಅಂತ ಅಕ್ಕಿ ಹುರ್ಕೊಂಡಿದ್ದೆ ಅಲ್ವಾ, ಅಕ್ಕಿನ ತರಿಯಾಗಿ ಅಂದರೆ ತುಂಬ ತರಿಯಾಗಿ ಅಲ್ಲ, ಸ್ವಲ್ಪ ಕಡುಬಿಟ್ಟೆಲ್ಲ ಮಾಡೋದಕ್ಕೆ ಯಾವ ಥರ ಪುಡಿ ಮಾಡ್ಕೊಳ್ತಾರೆ ಆ ಥರ ಪುಡಿ ಮಾಡ್ಕೊಳ್ತೀನಿ. ಸೊ ಆ ಥರ ಪುಡಿ ಮಾಡ್ಕೊಂಡಾದಮೇಲೆ ಬಾಳೆಹಣ್ಣು ಏನಿರುತ್ತೆ, ಸೊ ಆ ಬಾಳೆಹಣ್ಣನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ. ಸ್ಕ್ವೀಸ್ ಮಾಡಿಕೊಂಡು ಈ ರುಬ್ಬಿರುವಂತಹ ಪುಡಿ ಏನಿದೆ ಅದನ್ನು ನೀವು ಅದಕ್ಕೆ ಹಾಕಿ ರೌಂಡ್ ಶೇಪಲ್ಲಿ ಮಾಡಬೇಕು. ಸೊ ರೌಂಡ್ ಶೇಪಲ್ಲಿ ಮಾಡಿ ಮಿಡಲಲ್ಲಿ ಒಂದು ಹೋಲ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ತಂಬಿಟ್ಟು ಮಾಡೋದು ನಮ್ಮ ಸೈಡು. ಜಾಸ್ತಿ ಹಾಕಿಬಿಟ್ಟು ನೀವು ಅಕ್ಕಿ ತರಿ ಏನು ಮಾಡ್ಕೊಂಡಿರ್ತೀರ ಅದನ್ನು ಕಡಿಮೆ ಹಾಕಿದ್ರೆ ಅದು ಫುಲ್ಲು ಸ್ಮೂತ್ ಆಗಿಬಿಡತ್ತೆ ಮತ್ತು ತೆಳು ಕೂಡ ಆಗುತ್ತೆ. ನಾನು ಮಾಡಿದ್ದು ಸ್ವಲ್ಪ ಹಾಗೇ ಆಯಿತು, ಯಾಕೆಂತ ಹೇಳಿದ್ರೆ ತುಂಬ ಬಾಳೆಹಣ್ಣು ಇತ್ತು, ಸೊ ವೇಸ್ಟ್ ಆಗಿಬಿಡತ್ತೆ ಅಂತ ಜಾಸ್ತಿನೇ ಬಾಳೆಹಣ್ಣು ಹಾಕಿದೆ. ನಾನು ನೈಟ್ಗೆ ಸಾಂಬಾರು ಮಾಡೋದಕ್ಕೆ ಅಂತ ಫಸ್ಟೇ ತರಕಾರಿನೆಲ್ಲ ಕಟ್ ಮಾಡಿಟ್ಟಿದ್ದೆ.
ಇನ್ನು ನೈಟ್ ಈವ್ನಿಂಗ್ ಅಡುಗೆ ಮಾಡೋಣ ಅಂತ ಹೇಳಿದ್ರೆ ಅವಾಗ ಪಾಪು ಗಲಾಟೆ ಏನಾದರೂ ಮಾಡಿದ್ರೆ ಅಡುಗೆ ಎಲ್ಲ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಅವಳು ಫ್ರೀ ಇದ್ದಾಗ ಅಥವಾ ಸುಮ್ಮನೆ ಇದ್ದಾಗ ಅಥವಾ ಮಲಗಿದಾಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೆ. ಸೊ ಮಸಾಲೆ ಎಲ್ಲ ರೆಡಿ ಮಾಡಿ ತರಕಾರಿ ಸಾಂಬಾರನ್ನ ರೆಡಿ ಮಾಡ್ತೀನಿ ಇವಾಗ. ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬಂತು. ಸೊ ಇನ್ನೂ ಸ್ವಲ್ಪ ಮನೆ ಕೆಲಸ ಮಾಡೋದು ಎಲ್ಲ ಇದೆ, ಪೂಜೆ ಗೀಜೆ ಎಲ್ಲ ಮಾಡಬೇಕಲ್ಲ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್, ಥ್ಯಾಂಕ್ ಯು.